ಎಲ್ಲರಿಗೂ ನಮಸ್ಕಾರ. ನಾನು ಸುಕನ್ಯಾ. ಎಲ್ಲಾ ನನ್ನ ಅಭಿಮಾನಿ ಬಂಧುಗಳಿಗೆ ತಾಯಿ ದುರ್ಗಾಪರಮೇಶ್ವರಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸುಖ ಸಂತೋಷ ಸಂಪತ್ತನ್ನು ಕೊಡಲಿ. ಹಾಗೆಯೇ ಸ್ವಾಮಿ ಕೊರಗಜ್ಜನ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಎಂದು ಹಾರೈಸುತ್ತಾ ನನ್ನ ಮನೆಮದ್ದನ್ನು ಪ್ರಾರಂಭಿಸುತ್ತೇನೆ. ಈಗ ನಾನು ಮಾಡುವ ಮನೆಮದ್ದು ತಿಮಾರೆಯ ಮದ್ದು. ಎಲ್ಲಾ ನನ್ನ ಅಭಿಮಾನಿ ಬಂಧುಗಳು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ನೋಡಿ ವೀಕ್ಷಕರೇ, ಇದು ತಿಮಾರೆ. ಇದಕ್ಕೆ ಒಂದೆಲಗ ಕೂಡ ಹೇಳ್ತಾರೆ. ಸಂಸ್ಕೃತದಲ್ಲಿ ಬ್ರಾಹ್ಮಿ ಅಂತ ಹೇಳ್ತಾರೆ. ಇದನ್ನು 2 ವರ್ಷದ ಮಕ್ಕಳಿಗೆ ಇದನ್ನು ಗುದ್ದಿ 1 ಸ್ಪೂನ್ ರಸ ತೆಗೆದು ಕೊಟ್ರೆ ತುಂಬಾ ಒಳ್ಳೆಯದು. ಹಾಗೆಯೇ 2 ವರ್ಷದ ನಂತರದ ಮಕ್ಕಳಿಗೆ ಇದನ್ನು 5-6 ಎಲೆಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ಲಿಕ್ಕೆ ಕೂಡ ಕೊಡ್ಬೋದು. ಇದನ್ನು ಅಮಾವಾಸ್ಯೆ ದಾಟಿ ಹುಣ್ಣಿಮೆ ಎದುರಿಗೆ 48 ದಿವಸ ಕೊಟ್ರೆ ತುಂಬಾ ಒಳ್ಳೆಯದು. ಅದು ಬುಧವಾರ ಕೊಟ್ರೆ ಬುದ್ಧಿಶಕ್ತಿಗೆ ಒಳ್ಳೆಯದು, ಆದಿತ್ಯವಾರ ಕೊಟ್ರೆ ಆರೋಗ್ಯ ವೃದ್ಧಿ ಮತ್ತು ದೀರ್ಘಾಯುಷ್ಯಕ್ಕೆ ಒಳ್ಳೆಯದು. ಮಾಡುವ ವಿಧಾನ: ಇದಾದ ನಂತರ ಹೀಗೆ ರಸ ತೆಗೆದ ನಂತರ ಮಕ್ಕಳಿಲ್ಲದ ಕಾರಣ ನಾನೇ ಕುಡಿತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿದ್ದ ಎಲ್ಲ ಮನೆಮದ್ದುಗಳನ್ನು ಹಾಗೆಯೇ ನಾನೇ ಅಭಿನಯಿಸಿದ ಏಕಪಾತ್ರಾಭಿನಯವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.